ಹಾಯ್ ಗಾಯ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ಶ್ರುತಿ. ಇವತ್ತಿನ ಕ್ಲಾಸ್ನಲ್ಲಿ ನಾನು ಬೇಸಿಕ್ ಎಲಿಮೆಂಟ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಬೇಸಿಕ್ ಎಲಿಮೆಂಟ್ಸ್ ಅಂದ್ರೆ ನಾವು ಮೆಹಂದಿ ಕ್ರಿಯೇಟ್ ಮಾಡೋಕ್ಕೆ, ಡಿಸೈನ್ ಬಿಡ್ಸೋಕೆ ಈ ಎಲಿಮೆಂಟ್ಸ್ ನಮ್ಗೆ ತುಂಬ ಹೆಲ್ಪ್ ಆಕತಿ. ಬೇಸಿಕ್ ಎಲಿಮೆಂಟ್ಸ್ ಇಲ್ಲ ಅಂದ್ರೆ ಯಾವುದೇ ಮೆಹಂದಿ ಡಿಸೈನ್ ಹಾಕೋಕೆ ನಮ್ಗೆ ಆಗಂಗಿಲ್ಲ, ಸಾಧ್ಯ ಇಲ್ಲ. ಎಂಥದೇ ಡಿಸೈನ್ ಆಗಲಿ, ಬ್ರೈಡಲ್, ಅರೇಬಿಕ್, ಸಿಂಪಲ್ ಮೆಹಂದಿ, ಸ್ಟೈಲಿಶ್ ಮೆಹಂದಿ, ಯಾವ ಮೆಹಂದಿ ಡಿಸೈನ್ ಹಾಕೋಕ್ಕಾದರೂ ಈ ಬೇಸಿಕ್ ಎಲಿಮೆಂಟ್ಸ್ನ ನಾವು ತಿಳ್ಕೊಂಡಿರ್ಬೇಕು. ಹಾಗಾದ್ರೆ ಬರ್ರಿ ಇವತ್ತು ನಾವು ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆದರೆ ವಿಡಿಯೋನ ಸ್ಟಾಪ್ ಮಾಡ್ದೆ ಕೊನೆ ತನಕ ವಾಚ್ ಮಾಡಿ. ಇವತ್ತು ನಾನು ಬೇಸಿಕ್ ಎಲಿಮೆಂಟ್ಸ್ ಒಳಗೆ ಲೈನ್ಸನ್ನು ಹೇಳ್ಕೊಡ್ತೀನಿ. ನಾವು ಮೆಹಂದಿ ಬಿಡಿಸುವಾಗ ಜಾಸ್ತಿ 3 ಲೈನ್ ಯೂಸ್ ಮಾಡ್ತೀವಿ. ಫಸ್ಟ್ ಒನ್ ಸ್ಟ್ರೇಟ್ ಲೈನ್, ಸೆಕೆಂಡ್ ಜಿಗ್ಜಾಗ್, ಥರ್ಡ್ ಒನ್ ಕರ್ವ್ ಲೈನ್. ಹಾಗಾದ್ರೆ ಮೊದಲನೇದ್ದು ಸ್ಟ್ರೇಟ್ ಲೈನ್. ಇದರಲ್ಲಿ ನಾವು ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್, ಅದ್ರಾಗ ಥಿಕ್ ಲೈನ್, ಸ್ಲ್ಯಾಂಟಿಂಗ್ ಲೈನ್ನ ಕಲಿಯೋಣ. ಹಾರಿಜಾಂಟಲ್ ಲೈನ್. ನಾವು ಲೈನ್ ಹಾಕುವಾಗ ಅರ್ಜೆಂಟ್ ಮಾಡಬಾರ್ದು, ನಿಧಾನಕ್ಕೆ ಡ್ರಾ ಮಾಡಬೇಕು. ಮತ್ತು ಶೀಟ್ಗೆ ಮೆಹಂದಿ ಕೋನ ಟಚ್ ಮಾಡಬಾರ್ದು, ಹಂಗೆ ಮೇಲಿಂದನೇ ಮೆಹಂದಿನ ಹಾಕಬೇಕು. ಆವಾಗ ನೀಟಾಗಿ ಕರೆಕ್ಟಾಗಿ ಸ್ಟ್ರೇಟಾಗಿ ಲೈನ್ಸ್ನ ಹಾಕಬಹುದು. ನಾವು ಮೆಹಂದಿ ಕೋನ್ನ ಶೀಟ್ಗೆ ಟಚ್ ಮಾಡಿದ್ರೆ ಲೈನ್ಸು ನೀಟಾಗಿ ಕರೆಕ್ಟಾಗಿ ಬರೋಂಗಿಲ್ಲ. ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ನೀಟಾಗಿ ಹಾಕಬಹುದು. ಹಾರಿಜಾಂಟಲ್ ಲೈನ್ ಒಳಗೆ ಥಿಕ್ ಲೈನ್. ಈಗ ನಾವು 2 ಲೈನ್ನ ಸ್ಟ್ರೇಟಾಗಿ ಲೈನ್ ಹಾಕ್ಕೊಂಡು ಮಧ್ಯದ್ರಾಗ ಫಿಲ್ ಮಾಡಬೇಕು, ದಪ್ಪಾಗಿ ಲೈನ್ ಹಾಕ್ಕೋಬೇಕು. ನಾವೀಗ ಹಂಗೆ ಹಾಕಿದ್ರೂ, ಲೈನ್ ಯೂಸ್ ಮಾಡ್ದನ ಹಾಕಿದ್ರೂ ಅದು ಸರಿಯಾಗಿ ಬರೋಂಗಿಲ್ಲ. ಒಂದು ಹತ್ರ ದಪ್ಪಾಗ ತಳ್ಳಾಗ ಲೈನು ಕರೆಕ್ಟಾಗಿ ಬರೋಂಗಿಲ್ಲ. ಅದಕ್ಕೆ 2 ಲೈನ್ ಹಾಕ್ಕೊಂಡು ಮಧ್ಯದಾಗ ಫಿಲ್ ಮಾಡಿದರೆ ನೀಟಾಗಿ ಲೈನ್ ಬರ್ತೈತಿ. ನೆಕ್ಸ್ಟ್ ವರ್ಟಿಕಲ್ ಲೈನ್. ಮೇಲಿಂದ ಕೆಳಗೆ ಸ್ಟ್ರೇಟಾಗಿ ಲೈನ್ ಹಾಕಬೇಕು. ಇದು ಕೂಡ ಶೀಟಿಗೆ ಟಚ್ ಮಾಡೋಂಗಿಲ್ಲ, ಹಂಗೆ ಮೇಲಿಂದ ಮೆಹಂದಿನ ಲೈನ್ನ ಹಾಕಬೇಕು. ಆವಾಗ ಚೆಂದಾಗ ಲೈನು ಬರ್ತೈತಿ. ನೆಕ್ಸ್ಟ್ ಅದರೊಳಗೆ ಥಿಕ್ ಲೈನ್. ಸೇಮ್ ಆಗಲ್ ಮಾಡಿದ್ವಲ್ಲ ಹಂಗೆ 2 ಸ್ಟ್ರೇಟ್ ಲೈನ್ ಹಾಕೋಬೇಕು, ಮಧ್ಯ ದಪ್ಪ ಲೈನ್ ಹಾಕೋಬೇಕು. ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಲೈನ್. ಅದು ಕೂಡ ಲೆಫ್ಟ್ ಟು ರೈಟ್, ಎಡದಿಂದ ಬಲಕ್ಕೆ ಲೈನ್ ಹಾಕೋಬೇಕು, ಆದರೆ ಮೇಲಿಂದ ಕೆಳಗೆ. ಇದು ಕೂಡ ಶೀಟ್ಗೆ ಟಚ್ ಮಾಡೋಂಗಿಲ್ಲ, ಮೇಲಿಂದನೇ ಮೆಹಂದಿನ ಹಾಕೋಬೇಕು. ಆವಾಗ ನೀಟಾಗಿ ಕಾಣಿಸ್ತೈತಿ. ಮತ್ತು ಅದೇ ಥರ 2 ಲೈನ್ ಸ್ಟ್ರೇಟಾಗಿ 2 ಲೈನ್ ಹಾಕೋಬೇಕು ಸ್ಲ್ಯಾಂಟ್ ಒಳಗೆ, ಮತ್ತು ಮಧ್ಯೆ ದಪ್ಪಾಗ ಲೈನ ಹಾಕ್ಕೋಬೇಕು. ಥಿಕ್ ಲೈನ್.
ನೀಟಾಗಿ ಕಾಣಿಸ್ತೈತಿ. ಮತ್ತು ರೈಟ್ ಟು ಲೆಫ್ಟ್, ಬಲದಿಂದ ಎಡಕ್ಕೆ. ನಾವೆಷ್ಟು ಪ್ರಾಕ್ಟೀಸ್ ಮಾಡ್ತೇವೆ ಅಷ್ಟು ಪರ್ಫೆಕ್ಟ್ ಆಕೈತಿ. ಅದರೊಳಗೆ ತಿಕ್ ಲೈನ್ ಸೇಮ್ ಅದೇ ಥರನ ಹಾಕ್ಕೊಳ್ಳೋದು. 2 ಲೈನ್ ಡ್ರಾ ಮಾಡೋದು, ಮಧ್ಯೆ ದಪ್ಪಾಗಿ ಮೆಹಂದಿನ ಲೈನ್ ಹಾಕ್ಕೊಳ್ಳೋದು. ಈಗ ಇದೆಲ್ಲ ಲೈನ್ ಬಗ್ಗೆ ಆಯಿತು. ನೆಕ್ಸ್ಟ್ ನಾವು ಈ ಬಾಕ್ಸ್ ಒಳಗೆ ಲೈನ್ಸ್ ಯೂಸ್ ಮಾಡಿ ಡ್ರಾ ಹೆಂಗೆ ಮಾಡೋದು ಅಂತ ನೋಡೋಣ. ವರ್ಟಿಕಲ್ ಲೈನ್ನ 1 by 1 ಹಾಕ್ಕೊತ ಹೋಗ್ಬೇಕು. ನೆಕ್ಸ್ಟ್ ಹಾರಿಜೆಂಟಲ್ ಲೈನ್ನ ಫಿಲ್ ಮಾಡೋದು, ಅದು ಕೂಡ 1 by 1 ಹಾಕೋತಾ ಶೀಟ್ಗೆ ಮೆಹಂದಿ ಕೋನ ಟಚ್ ಮಾಡ್ದಂಗೆ ಹಾಕಬೇಕು. ಇನ್ನೊಂದು ಬಾಕ್ಸ್ಗೆ ಸ್ಲ್ಯಾಂಟಿಂಗ್ ಲೈನ್, ಕ್ರಾಸ್ ಆಗಿ ಲೆಫ್ಟ್ ಟು ರೈಟ್ನ ಫಿಲ್ ಮಾಡ್ಕೋತಾ ಬರಬೇಕು. ಇವು ಬ್ರೈಡಲ್ ಮೆಹಂದಿ ಹಾಕುವಾಗ, ಇಂಡಿಯನ್ ಮೆಹಂದಿ ಹಾಕುವಾಗ ಭಾಳ ಹೆಲ್ಪ್ ಆಕ್ಕವು. ನೆಕ್ಸ್ಟ್ ಅದ್ರ ಅಪೋಸಿಟ್, ರೈಟ್ ಟು ಲೆಫ್ಟ್, ಬಲದಿಂದ ಎಡಕ್ಕೆ ಹಾಕೋತಾ ಹೋಗ್ಬೇಕು. ನೆಕ್ಸ್ಟ್ ಬಾಕ್ಸ್ ಒಳಗೆ ಹಾರಿಜೆಂಟಲ್ ಆ್ಯಂಡ್ ವರ್ಟಿಕಲ್ ಲೈನ್ಸ್ನ ಯೂಸ್ ಮಾಡಿಕೊಂಡು ಚೆಕ್ಸ್ ಟೈಪ್ ಲೈನ್ ಹಾಕಬೇಕು. ಅದೇ ಥರ ಇನ್ನೊಂದು ಬಾಕ್ಸ್ ಒಳಗೆ ಸ್ಲ್ಯಾಂಟಿಂಗ್ ಲೈನ್. ನಾನು ಯಾವ ಥರ ಹೇಳ್ಕೊಡ್ತೀನೋ ಅದೇ ಥರ ಕಲೀರಿ, ಆವಾಗ ಮೆಹಂದಿ ಡಿಸೈನ್ ಹಾಕಕ್ಕೆ ಈಸಿ ಆಕೈತಿ. ನಾನು ಇಲ್ಲಿ ಈಗ ಹೇಳೋದ್ರೊಳಗೆ ಏನಾರು ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ಕೇಳ್ರಿ, ನಾನು ನಿಮ್ಗೆ ಏನಂತ ಹೇಳ್ತೀನಿ. ನೆಕ್ಸ್ಟ್ ಜಿಗ್ಜಾಗ್ ಅಂತ, ಸೇಮ್ ಅದೇ ಥರ ಬಟ್ ಜಿಗ್ಜಾಗ್ ಬರ್ತೈತಿ. ಸ್ಟೆಪ್ ಇರ್ತೈತಲ್ಲ, ಆ ಥರ ಸ್ಟೆಪ್ ಥರ ಹಾಕೋತ ಹೋಗ್ಬೇಕು. ಡಬ್ಲ್ಯೂ ಶೇಪ್ ಒಳಗೆ ಸ್ಮಾಲ್ ಹಾಕೋತ ಹೋಗ್ಬೇಕು. ಹಾರಿಜೆಂಟಲ್ ಲೈನ್ ಇದು. ನೆಕ್ಸ್ಟ್ ವರ್ಟಿಕಲ್ ಲೈನ್, ಜಿಗ್ಜಾಗ್ ಒಳಗೆ ವರ್ಟಿಕಲ್ ಲೈನ್ ಸೇಮ್ ಬಟ್ ಮ್ಯಾಲಿಂದ ಕೆಳಗೆ ಜಿಗ್ಜಾಗ್ ಮಾಡ್ಕೋತ ಹಾಕೋತ ಬರ್ಬೇಕು. ಜಿಗ್ಜಾಗ್ ಲೈನೆಲ್ಲ ಇಂಡಿಯನ್ ಮತ್ತು ಅರೇಬಿಕ್ ಸ್ಟೈಲ್ ಮೆಹಂದಿ ಇರ್ತದಲ್ಲ ಅದ್ರೊಳಗೆ ಭಾಳ ಯೂಸ್ ಮಾಡ್ತೇವೆ. ಇದು ಸ್ಲ್ಯಾಂಟಿಂಗ್ ಲೈನ್.
ಲೆಫ್ಟ್ ಟು ರೈಟ್ ಡಬ್ಲ್ಯೂ ಶೇಪ್ ಒಳಗೆ ಹಾಕೋತ ಹೋಗ್ಬೇಕು. ಹಾಕುವಾಗ ಮೆಹಂದಿ ಜಾಸ್ತಿ ಇರೋದು ಕೋನ್ ತಗೊಳ್ರಿ. ನೆಕ್ಸ್ಟ್ ಇದು ಹ್ಯಾಂಗಿಂಗ್, ಇದು ಕೂಡ ಇಂಡಿಯನ್ ಸ್ಟೈಲ್ ಮೆಹಂದಿ ಒಳಗೆ ಹಚ್ಕೊಂಡು ಬರ್ತೈತಿ. ನೆಕ್ಸ್ಟ್ ಈಗ ಕರ್ವ್ ಲೈನ್, ಇದು ದೊಡ್ಡದಾಗಿ ಎಸ್ ಶೇಪ್ ಒಳಗೆ ಹಾಕಬೇಕು. ಹಂಪ್ಸ್ ಇರ್ತಾವಲ್ಲ, ಹಂಪ್ಸ್ ಟೈಪ್. ಇದು ಕೂಡ ಇಂಡಿಯನ್ ಸ್ಟೈಲ್ ಮೆಹಂದಿಗೆ ಭಾಳ ಹೆಲ್ಪ್ ಆಕೈತಿ. ವರ್ಟಿಕಲ್ ಹಾರಿಜಾಂಟಲ್ ಲೈನ್ ಕೂಡ ಪ್ರಾಕ್ಟೀಸ್ ಮಾಡಬೇಕು. ಇದು ಸ್ಲ್ಯಾಂಟಿಂಗ್ ಲೈನ್. ಬಳ್ಳಿ ಟೈಪ್ ಮೆಹಂದಿ ಹಾಕ್ತೇವಲ್ಲ, ಅದಕ್ಕೆ ಭಾಳ ಯೂಸ್ ಆಕೈತಿ. ಅರೇಬಿಕ್ ಸ್ಟೈಲ್ ಮೆಹಂದಿ ಒಳಗೆ ಭಾಳ ಯೂಸ್ ಮಾಡ್ತೇವೆ ಇದನ್ನ. ಈ ಡಿಸೈನ್ನ ಇಂಡಿಯನ್ ಡಿಸೈನ್ ಒಳಗೆ ಆ್ಯಂಡ್ ಬ್ರೈಡಲ್ ಡಿಸೈನ್ ಒಳಗೆ ಯೂಸ್ ಮಾಡ್ತೇವೆ. ಇದನ್ನ 2 ಲೈನ್ ಹಾಕ್ಕೊಂಡು ಮಧ್ಯದಾಗ ಕರ್ವ್ ಹಾಕೋತಾ ಬರಬೇಕು. ಇದು ಅದೇ ಥರನ 2 ಲೈನ್ ಹಾಕ್ಕೊಂಡು ಮಧ್ಯ ದಪ್ಪಾಗ ಲೈನ್ ಹಾಕೋಬೇಕು. ನಾವು ಪ್ರಾಕ್ಟೀಸ್ ಮಾಡೋದ ಈ ಥರ ಪ್ರಾಕ್ಟೀಸ್ ಮಾಡಬೇಕು. ನೋಡಿದ್ರಲ್ಲ, ಇವತ್ತಿನ ಕ್ಲಾಸಲ್ಲಿ ಬೇಸಿಕ್ ಎಲಿಮೆಂಟ್ಸಲ್ಲಿ ಲೈನ್ಸ್ ಹೇಳ್ಕೊಟ್ಟಿನಿ. ನಿಮಗೆ ಕರೆಕ್ಟಾಗಿ ಅರ್ಥ ಆಗೈತಿ ಅಂತ ನಾನು ಅಂದ್ಕೊಂಡೇನಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ಕೇಳಿ. ಇದಕ್ಕೂ ಮೊದಲು ಚೆಂದ ಪ್ರಾಕ್ಟೀಸ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರೆ ನೀವು ಡಿಸೈನ್ ಆಗಲಿ ಲೈನ್ಸ್ ಆಗಿ ಕರೆಕ್ಟಾಗಿ ಹಾಕ್ಬೋದು. ಹಂಗೆ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ತಿಳಿಸ್ರಿ. ಮುಂದಿನ ವಿಡಿಯೋ ಒಳಗೆ ಹೊಸ ವಿಷಯದ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು.